ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಮತ್ತಾಯ ಸುವಾರ್ತೆ ಪತ್ರಿಕೆ 28-20 ವಾಕ್ಯ. ಕರ್ತನೇನು ಹೇಳ್ತಾರೆ ನೋಡಿ ಪ್ರಿಯರೇ, ಈಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಇವತ್ತು ನೀವು ದುಃಖ ಪಡ್ತಾ ಇರ್ಬೋದು, ನನ್ನ ಜೊತೆ ಯಾರೂ ಇಲ್ಲ, ನಾನು ಅನೇಕರೊಟ್ಟಿಗೆ ಪ್ರೀತಿಸಿ ಅವರನ್ನು ಆತ್ಮಿಕ ರೀತಿಯಲ್ಲಿ ನಾನು ಹೊಂದಾಣಿಕೆಯಿಂದ ಹೋಗ್ತೇನೆ, ಬಟ್ ನನ್ನನ್ನು ಯಾರೂ ಸೇರೋದಿಲ್ಲ, ನನ್ನನ್ನೆಲ್ಲರೂ ದೂರ ಮಾಡಿದ್ದಾರೆ. ಕರ್ತನೆ, ಯಾಕೆ ಈ ರೀತಿ ಯೋಚಿಸ್ತಾ ಕೂತಿದ್ದೀರಾ? ಮುಪ್ಪಿನಲ್ಲಿರೋ ತಂದೆ ತಾಯಿಗಳು, ನಮ್ಮನ್ನು ಪರಾಮರಿಸೋರು ಯಾರೂ ಇಲ್ವೇ ಅಂತ ಇದ್ದೀರೋ? ಕ್ರಿಸ್ತನು ನಿಮ್ಮ ಮನೆಗೆ ಇವತ್ತು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ನಿಮ್ಮೊಂದಿಗೆ ಬರ್ತಾ ಇದ್ದಾರೆ. ಆತನು ಹೇಳ್ತಾರೆ, ಯುಗ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ನಾನು ನಿಮ್ಮ ಜೊತೆಯಲ್ಲೇ ಇರೋ ದೇವರು. ನಾನು ಅಲ್ಲಿ ಇಲ್ಲಿ ಇಲ್ಲೋ, ನಿನ್ನೊಂದಿಗೆ ನಿಮ್ಮ ಸಂಗಡ. ಹೇಗೆ 1 ದಿನ 2 ದಿನ ಅಲ್ಲ, 1 ಗಂಟೆ 2 ಗಂಟೆ ಅಲ್ಲ, ನೀನು ನೆನೆದ ತಕ್ಷಣ ನೀನು ಕೂಗುವಾಗ ಏಸಪ್ಪ ಅಂತ ನೀನು ಎಲ್ಲಿ ಕೂಗ್ತಿರೋ ಆ ಸ್ಥಳದಲ್ಲಿ ಕರ್ತನ ಹಿಡಿದು ಬರ್ತಾರೆ. ಅದಕ್ಕೆ ತಂದೆ ಹೇಳಿದರು, 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಿರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ಹಾಗಾದರೆ ಏಸಪ್ಪ, ನಾವು ಎಲ್ಲಿ ಪ್ರಾರ್ಥನೆ ಕೂಡ್ತೀವೋ ಅಪ್ಪ ಅಂತ ಕೂಗ್ತಿರೋ ಆ ಜಾಗದಲ್ಲಿ ಏಸಪ್ಪ ಬಂದು ಹೇಳಿದ್ದಾರೆ. ಅಲ್ಲಿರುವ ಆತನು ಇವತ್ತು ನಿಮ್ಮ ಸಂಗಡ ಆತ ಬಂದಿದ್ದಾರೆ, ನಿಮ್ಮೊಂದಿಗೆ ವಾಸ ಮಾಡ್ತಾರೆ. ಆತ ಯುಗ ಸಮಾಪ್ತಿಯವರೆಗೆ ಇರುವ ದೇವರು, ಯಾವಾಗಲೂ ನಿರಂತರ ಆತ ಇರ್ತಾರೆ. ಹಾಗಾದರೆ ನೀವು ನೆನಪು ಮಾಡಿಕೊಳ್ಬೇಕು. ನಾನೊಬ್ಬರನ್ನ ನೆನಪು ಮಾಡಿಕೊಂಡ್ರೆ ತಾನೇ ನಾವು ಯಾರನ್ನು ನೆನಪು ಮಾಡ್ಕೋತೀವೋ ಆ ಮನುಷ್ಯನ ಚಿತ್ರಣ ನಮ್ಮ ಮುಂದೆ. ನನ್ನ ತಾಯಿಯ ನೆನಪು ಮಾಡಿಕೊಂಡಾಗ, ತಾಯಿ ನೆನಪು ಬಂದಾಗ ಅವರು ಚಿತ್ರಣ ನಾವು ಕಾಣ್ತೇವೆ. ಹಾಗೆ ನೀವು ನೆನಪು ಮಾಡಿಕೊಳ್ಳುವಾಗ ಏಸಪ್ಪ ಅಂತ ಕೂಗಬೇಕು. ಮುಂಜಾನೆಯಲ್ಲಿ, ಸಂಜೆಯಲ್ಲಿಯೋ, ಮಧ್ಯಾಹ್ನದಲ್ಲೋ ನೀವು ದೇವರನ್ನು ನೆನಪು ಮಾಡಿಕೊಳ್ಳ್ರಿ. ಕ್ಷಣ ಮಾತ್ರದಲ್ಲಿ ನಿಮ್ಮ ಬಂದು ಆತನ ಆತ್ಮನ ಸಹಾಯ ಮಾಡಿ ಹೋಗ್ತಾರೆ. ಕರ್ತ ನಿಮ್ಮೊಂದಿಗೆ ವಾಸಿಸ್ತಾರೆ. ನಮ್ಮ ಸಂಗಡ ವಾಸಿಸುತ್ತಾ ತಿರುಗಾಡುವ ದೇವರು. ಆತ ಕಷ್ಟದಲ್ಲಿ ಕೈ ಬಿಡೋರಲ್ಲ. ಕೀರ್ತನೆ 50:15 ದೇವರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟ ಬಂದೋದ ಅನೇಕರ ಹತ್ರ ಹೇಳ್ತೀವಿ, ಅವ್ರ ಹತ್ರ ಹೇಳು, ಇವ್ರ ಹತ್ರ ಹೇಳು, ಎಲ್ಲರ ಹತ್ರ ಹೇಳಿ ಮುಗಿಸಾಯ್ತು. ಆದರೆ ಯಾರೂ ಸಹಾಯ ಮಾಡಲ್ಲ, ಯಾರೂ ನಿಮ್ಮ ಕಣ್ಣೀರು ಒರೆಸಲ್ಲ, ಯಾರೂ ನಿಮ್ಮ ದುಃಖ ಶಮನಪಡಿಸಲ್ಲ, ಯಾರೂ ನಿಮ್ಮ ವ್ಯಾಧಿಯನ್ನು ಹೊತ್ತುಕೊಳ್ಳೋದಿಲ್ಲ. ಆ ಸಂದರ್ಭ ಕರ್ತನನ್ನು ಕೂಗ್ರಿ. ದೇವ್ರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೇನು, ಆಗ ನನ್ನ ಕೊಂಡಾಡ್ರಿ. ಆ ಕಷ್ಟ ಬಂತು ಅಂದಾಗ ಕಣ್ಣೀರು ಅವ್ರಿವ್ರ ಹತ್ರ ಇಡೋದು, ದೇವರ ಪಾದದಲ್ಲಿ ಒಯ್ಯಿರಿ. ಕುಳಿತು ಯೇಸು ಸ್ವಾಮಿ ಜೀವಂತವಾಗಿರೋ ದೇವರು, ಜೀವಿಸೋ ತಂದೆ, ಆತನ ಮುಂದೆ ಎಲ್ಲವನ್ನು ಹೇಳ್ರಿ. ಕರ್ತನೇ, ನನ್ನನ್ನು ಆಶೀರ್ವದಿಸು, ನಾನು ಅನಾಥನಲ್ಲ, ನೀನು ನನ್ನ ಜೊತೆಯಲ್ಲೇ ಇದ್ದೀರಾ, ನನ್ನ ಕಾರ್ಯದಲ್ಲಿ ನೀವು ಕೈ ಹಚ್ಚಿ ನೀವು ಸಹಾಯ ಮಾಡಿರಿ. ಹೀಗೆ ದೇವರ ಸಂಗಡ ನಾವು ಪ್ರತಿ ಕ್ಷಣ ಮಾತಾಡ್ಬೋದು ಪ್ರಿಯರೇ. ಆತ ಜೀವಿಸ್ತಾ ಇದ್ದಾರೆ. ನಾವು ಬೇಸರಗೊಂಡಾಗೆಲ್ಲ ಕರ್ತನನ್ನು ಹಾಡ್ತಾ ಕೊಂಡಾಡ್ತಾ ಮನೆಯಲ್ಲಿ ಓಡಾಡ್ತೇನೆ. ನನಗೆ ತುಂಬ ಸಂತೋಷ. ದೇವರ ಹಾಡನ್ನು ಹೇಳ್ತಾ, ದೇವರ ಹಾಡು ಹಾಕಿ ಅದನ್ನು ಕೇಳ್ತಾ ಆತ ನಮ್ಮ ಸಂಗಡ ಮಾತಾಡೋದನ್ನು, ಆ ಒಂದು ಸ್ಪರ್ಶ ನಮಗುಂಟಾಗುತ್ತೆ. ಯಾವಾಗಲೂ ಪ್ರಾರ್ಥನೆಯಲ್ಲಿ ಕೂತಾಗ ನಾನು ಒಬ್ಬ ಮನುಷ್ಯರೊಟ್ಟಿಗೆ ಮಾತಾಡ್ದಂಗೆ ಮಾತಾಡ್ತೇನೆ. ನನ್ನ ದೇವರೇ, ಯಾಕಪ್ಪ ಇದೆಲ್ಲ ಮಾಡಿಲ್ಲ, ಇದನ್ನು ಮಾಡು, ಅದನ್ನು ನೋಡು, ಈ ಸೇವೆ ಇದೆ, ಆ ಸೇವೆ ಇದೆ, ಎಲ್ಲವನ್ನ ನೀನು ಹೊತ್ತು ಸಾಗು. ಹೀಗೆ ನಾನು ದೇವರೊಟ್ಟಿಗೆ ಮಾತಾಡೋದನ್ನು ಬಹಳ ಸರಳ ರೀತಿಯಲ್ಲಿ ಮಾತಾಡ್ತೇನೆ. ಕರ್ತ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಜೊತೆಯಾಗಿರೋ ತಂದೆ ಹತ್ರ ಯಾವಾಗಲೂ ಪ್ರಾರ್ಥಿಸೋರಾಗ್ರಿ, ಸ್ತುತಿಸೋರಾಗ್ರಿ, ಕೊಂಡಾಡೋರಾಗ್ರಿ. ಆಗ ಕರ್ತನೆ ಹೇಳ್ತಾರೆ, ಯುಗ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ. ಯಾಕಂದರೆ ಈಗ ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ಳೋಣ, ನಿಮಗೇನಾಗಿದೆ, ಏನು ಬೇಕಾಗಿದೆ,
ಕರ್ತನ ಬಳಿಯಲ್ಲಿ ಮೊರೆಯಿಡಿ, ನನ್ನೊಂದಿಗೆ ಸೇರಿ ಕರ್ತನು ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಂದು ಮಕ್ಕಳನ್ನು ನೀವು ಬಲ್ಲೆ ಸ್ವಾಮಿ. ಅಪ್ಪ, ನೀನು ಇರುವಾತನು, ಜೀವವುಳ್ಳ ದೇವರು ನೀನು. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನಾನು ಕೊಂಡಾಡುವಿರಿ ಅಂತ ದೇವರು. ಹೌದು ಸ್ವಾಮಿ, ಯಾವ ಕಷ್ಟದಲ್ಲಿ, ಯಾವ ವೇದನೆಯಲ್ಲಿ, ಯಾವ ನೋವಿನಲ್ಲಿ, ಯಾವ ಬಾಧೆಯಲ್ಲಿ, ಯಾವ ವ್ಯಾಧಿಯಲ್ಲಿ, ಯಾವ ಚಿಂತಾಭಾರದಲ್ಲಿ ನಿನ್ನ ಮಕ್ಕಳು ಸೋತು ಹೋಗಿ ಒಬ್ಬೊಂಟಿಗರಾಗಿ ಕೂತಿದ್ದಾರೋ, ಕಣ್ಣೀರಿಡುತ್ತಾ ಸ್ವಾಮಿ ಅನಾಥ ಸ್ಥಿತಿಯಲ್ಲಿದ್ದಾರೋ, ನನಗೆ ಯಾರು ಇಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾರೋ, ನಿನ್ನ ಮಕ್ಕಳನ್ನು ಮುಟ್ಟು ಸ್ವಾಮಿ. ಈಗ ಸಮಾಪ್ತಿ. ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುವಾತನು, ನೀನಿರುವಾತನಂದು ಅವ್ರಿಗೆ ತೋರ್ಪಡಿಸು ಸ್ವಾಮಿ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿದ್ದೇವೆ. ಅವರ ಜೊತೆಯಾಗಿ ಇರೋ ಸ್ವಾಮಿ, ಜೊತೆಯಾಗಿ ಸಂಚರಿಸು. ಅವರೇನು ಕಷ್ಟದಲ್ಲಿ, ಕಾರ್ಯದಲ್ಲಿ ಕರ್ತನೇ, ಅವರು ವಿವಾಹ ಕಾರ್ಯಕ್ಕೂ, ತಂದೆಯೇ ಮನೆ ಕಟ್ಟೋ ಕಾರ್ಯದಲ್ಲೋ ಸ್ವಾಮಿ ಸೋತು ಹೋಗಿರ್ಬೋದು, ಬಡತನದಲ್ಲಿರ್ಬೋದು, ಸಾಲದಲ್ಲಿರ್ಬೋದು, ಎಲ್ಲ ಯಾರ ಬಳಿಯಲ್ಲಿ ಕರ್ತನೇ ಎಂಬುದಾಗಿ ಗೋಳಾಡ್ತಾ ಇದ್ದಾರೆ. ಈ ಸಮಯ ಅವರನ್ನು ಮುಟ್ಟು ತಂದೆ, ಅವರನ್ನು ಆಶೀರ್ವದಿಸು. ನೀನೇ ಅದ್ಭುತ ಸ್ವರೂಪ, ಅದ್ಭುತ ಮಾಡಯ್ಯ, ಅದ್ಭುತ ಮಾಡು. ಈಗ ನೀನು ಆಶೀರ್ವಾದ ಮಾಡುತ್ತಾ ಇರೋದಕ್ಕೆ ಗೊತ್ತೇ, ಅದ್ಭುತ ಮಾಡುತ್ತಾ ಇರೋದು ಸ್ತೋತ್ರ. ನಿನ್ನ ನಾಮಲ್ಲಿ ಮಹಿಮೆ ಆಗಲಿ ತಂದೆ. ಎಲ್ಲ ಮಹಿಮೆ ನಿನಗೆ ಯೇಸು ಸ್ವಾಮಿಯ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ.